ಎಂಟನೇ ಅಧ್ಯಾಯದೊಳಗ ಮಹಿಷಾಸುರನ ಮರ್ದನ ಅಂದ್ರ ಮಹಿಷಾಸುರನ ಕೊಂದು ಮಹೇಶ್ವರಿ ಎನಿಸಿಕೊಂಡಂತ ಈ ಜಗನ್ಮಾತೆ ಜಗಜ್ಜನನಿ ಪುಣ್ಯಾತ್ಮರೇ, ಮಹಿಷಾಸುರ ಬಲಾಟ ಬಹಳ ಅತಿ ಬಲಾಟ. ಮಹಿಷಾಸುರ ಬಲಾಟಕ್ಕ ತಾಯಿ ಸಿಂಹ ಇರುವಂತದೆಲ್ಲ ಬಿದ್ದಿತ್ತಂತ, ನೆಲಕ್ಕೆ ಬಿದ್ದಿತ್ತಂತ ಹೋರಾಡಿ. ಅಂದ್ರ ಮಹಿಷಾಸುರ ಎಂತ ಬಲಾಟ ಏನಂತ ಕೇಳಿದ್ರ ಅತಿ ಬಲಾಟ. ಎಷ್ಟೋ ಹೋರಾಡಿ ಹೆಂಗ್ ಹೋರಾಡಿದ್ರಿ ಅಂತ ಕೇಳಿದ್ರ ಕೈಯಿಂದ ಕೈಗೆ, ಮೈಯಿಂದ ಮೈಗೆ, ಅಂದ್ರ ಇವ ಹುಂಜಗಳೆಲ್ಲ ಕಡ್ದಾಡ್ತಿರ್ತಾವ ನೋಡ್ರಿ. ಅವ್ ಯಾವ ರೀತಿ ಕಡ್ದಾಡ್ತಿರ್ತಾವ, ಮಹಿಷಾಸುರನಿಗೆ ದೇವಿಗೆ ಈ ನಮೂನಿ ಕಡ್ದಾಟ ಚಲುವಾತ. ಎಷ್ಟೋ ಯುದ್ಧಗಳು ನಡೆದ್ರು ಕೂಡ ದೇವತೆಗಳು ಅವನ್ನ ಇದಕ್ಕ ಮಹಿಷಾಸುರನ ಇದಕ್ಕ ನೆಲ ಎಲ್ಲ ತಗ್ಗ ಬಿಡಾಕತ್ತಂತೆ, ತಗ್ಗ. ಅದು ಇಂಥ ಹೊಡೆದಾಟ ಎಲ್ಲ ನೋಡಿ ದೇವತೆಗಳ ಮಹಿಷಾಸುರನಿಗೆ ಹದಸ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರ ಅದನ್ನೇಳ ನೂರ ಅಕ್ಷರ ಇದ್ರು. ಇಷ್ಟ ಅಕ್ಷರ ಇರುವಾಗ ಮತ್ತು ಗುರುವಾರದ ಈ ಮಹಿಷಾಸುರನ ಎಂದು ಇನ್ನು ಮರ್ದನ ಮಾಡಕ್ ಆಗುದಿಲ್ಲ ಅಂತ ದೇವತೆಗಳು ಎಷ್ಟೋ ಪರ ದೇವತೆಗಳು ಓಡೋದು. ಆ ನಿಮ್ಮೇನಿದ್ದ ಮಹಿಷಾಸುರ, ನಿನ್ನ ಒಂದು ಬರೀ ಹೆಣ್ಣ, ನಿನ್ನ ಪರ ದೇವತೆಗಳಿಗೆ ನಿನ್ನ ಸಮರ್ಸಿಕೊಡ್ತೇನೆ ಅಂತ ಮಹಿಷಾಸುರ ಹೇಳ್ತಿದ್ದ. ಎಷ್ಟು ಹೇಳಿದ್ರು ಕೂಡ ನೆಲ ತಗ್ಗಾಯ್ತು. ಎಷ್ಟೋ ವರ್ಷಗಳ ಕಡದಾಡಿದರು, ಆ ರೀತಿ ಸಮರ್ಪಕ್ಕೆ ಬರಲಿಲ್ಲ. ತಾಯಿನ ಬೇಸತ್ತಾಳ್ರಿ ಮಹಿಷಾಸುರನ ಎದುರೊಳಗೆ. ತಾಯಿನ ಬೇಸತ್ತಳು. ತಾಯಿ ಬೇಸತ್ತಿನ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡಿದಾಗ ತಾಯಿ ಹೇಳ್ತಾಳ, ಮಹಿಷಾಸುರ ಬರೇ ಮಹಿಷಾಸುರ ಅಂತ ಹೇಳಿದ್ರು. ಅಂದ್ರ ಬಾಳ ಹೆಚ್ಚಿನವ್ರು ಬಾಳ ಶಾಣೆ ಅಂದ್ರೆ ಬಾಳ ಶಾಣೆ ಅಂದ್ರೆ ಬಾಳ ಖುಷಿ ಆಗ್ತದೆ. ನೀ ಬಾಳ ದಡ್ಡದ ಅಂದ್ರೆ ಅವ್ರಿಗೆ ಬಾಳ ಮನಸ್ಸಿಗೆ ಹೋಗ್ತದೆ. ಅದಕ್ಕೆ ಹೇಳಿಲ್ಲ, ಬಾಳ ಬರೇ ಮಹಿಷಾಸುರ ನಿನ್ನಂತವ್ ಯಾರಿಲ್ಲ, ಆದ್ರೆ ನೀ ಏನ್ ಮಾಡಂತಂದ್ರ ಮದುವೆಯನ್ನು ತಕೊಂಡ್ ಬಾ ಅಂತ ಕೇಳಿದ್ರು. ಯಾರ ಜಗನ್ಮಾತೆ ಮದುವೆಯನ್ನು ತಕೊಂಡ್ ಬಾ ಅಂತ ಹೇಳಿ. ಮದುವೆ ಅಂತ ಎದಕ್ಕಂತಾರೆ, ಹಾಲಿಗೆ ಮದುವೆ ಅಂತ ಹೇಳ್ತಾರ, ಜೇನುತುಪ್ಪಕ್ಕೂ ಮದುವೆ ಅಂತಾರ. ಏನೇನು ಮದುವೆ ಅಂದ್ರೆ 108 ಅಕ್ಷರಗಳು ಬರ್ತಾವ ಮದುವೆ ಅನ್ನೋ. ಇಂಥದೆಲ್ಲ ಹೋರಾಡಿ ಕೂಡ ಏನ್ ಮಾಡಿದ ಮಹಿಷಾಸುರ, ನಾವೊಂದ್ ಏನಂತೀವಿ ಏನಂದ್ರ ದೇವಿ ಜಗನ್ಮಾತೆ ನೀವ್ ಬಾಳ ಬಯಡ್ ಏನದೀಪ, ಒಂದ್ ಸ್ವಲ್ಪ 10 ನಿಮಿಷ ಅವಕಾಶ ತಗೊಂಡ ನೀ ಮಧು ಸೇವನೆ ಮಾಡಿದ್ರು ಅಂದ. ತಾಯಿ ಜಗನ್ಮಾತೆ ಹೇಳಿದ್ರು, ಆತು ಅಂದ. ಇಷ್ಟೆಲ್ಲಾ ಹೋರಾಡಿ ಆ ರಣಗಳಿಗೆ ಏನಾಗಿತ್ತಂದ್ರ ಹಳ್ಳ ಕೊಳ್ಳ ಹೆಂಗ್ ತಗ್ಗಾಗಿರ್ತಾವ ಆ ತಗ್ಗ ಹೋಗಿರ್ತಾರ ರಣಗಳು. ದೇವತೆಗಳು ಯಾರಿಗೆ ಹೆದರಿದ್ರು ಏನ್ ಮಾಡಿದ್ರು ಅಂದ್ರ ಮಹಿಷಾಸುರನಿಗೆ ಹೆದರಿ ಬಿಡಿದ್ರು, ದಿಕ್ಕ ಪಾಲಾಗಿ ಹೋಗಿದ್ರು. ಯಾಕಂದ್ರ ಸಮುದ್ರಗಳ ಉಗಿ ಅಂತ ನೀರೆಲ್ಲ ಕಳಚಿ ಬಿದ್ದಂಗ ಆಗ್ತಿರ್ತು. ಈ ಬ್ರಹ್ಮಾಂಡದ ಕಳಚಿ ಬಿದ್ದಂಗ ಆಗ್ತಿರ್ತಾವ. ಇದ್ರೊಳಗ ಸೂರ್ಯ ಚಂದ್ರರು ಕಳಚಲಿಂತ್ರ ತೆಳಗ ಬೀಳ್ತಾರ ಆಗ್ತಿರ್ತು. ಇಂಥ ಹೋರಾಟ ಮಾಡಿದ ಮಹಿಷಾಸುರ ನನಗ 10 ನಿಮಿಷ ನೀವು ಏನಾದ್ರೂ ತಗೊಂಡ್ ಬಾ ಅಂತ ಹೇಳ್ತಿ, ಮದುವೆ ತಗೊಂಡ್ ಬಾ ಅಂತ ಹೇಳ್ತಿ ಅಂದ್ರ ನನ್ ನೀ ಸೋತಿ ಅಂದ. ಆಯ್ತು ಹೋಗಂದು, ನಾ ಸೋತೇನೆ ಅಂತ ತಿಳ್ಕೊ, ಮದುವೆ ತಗೊಂಡ್ ಬಾ, ನಾನು ವಿಶ್ರಾಂತಿ ಮಾಡ್ತೇನೆ ಅಲ್ಲಿ. ಯಾರು ದೇವಿ ಜಗನ್ಮಾತೆ ಹೇಳಿದ ಮಾತನ್ನ. ಆದ್ರೆ ಇಲ್ಲಿ ಏನ್ ಹೇಳ್ತಾರಂದ್ರ ಮಾತ್ಮೆ ವರ್ಣದೊಳಗ ಇಲ್ಲಿ ಸಂತರು ಶರಣರು ಸದ್ಭಾವಿಗಳಾಗ್ಬೇಕಾದ್ರ ಹಿಂಗಿಲ್ಲ ಅಂತ ಹೇಳ್ತಾರ. ಅವ್ರು ಹೆಂಗಿರ್ಬೇಕ್ರಿ? ಇಲ್ಲಿ ಅಕ್ಕ ಮಾಧವಿ ಹೇಳ್ತಾಳ ಒಂದ್ ಮಾತನ್ನ. ಏನ್ ಹೇಳ್ತಾಳ ಅಕ್ಕ ಮಾಧವಿ? ಹೇಳ್ತಾಳ ಏನಂತ ಹೇಳ್ತಾಳ, ಪ್ರಭುದೇವ ಮಲ್ಲಿಕಾರ್ಜುನ, ನನ್ನ ಮಲ್ಲಿಕಾರ್ಜುನ ನನ್ನನ್ನ ಬಡವಳನ್ನಾಗಿ ಮಾಡುವಂತಾಳ. ಏನಂತಾಳೆ? ನನ್ನನ್ನ ಬಡವಳನ್ನಾಗಿ ಮಾಡು, ನನ್ನಗ ಬಡವಳನ್ನಾಗಿ ಮಾಡು, ಭಿಕ್ಷಕಳನ್ನಾಗಿ ಮಾಡುವಂತ. ಭಕ್ತಿ ಮಾಡೋರು ನೋಡ್ರಿ ಏನಂತಾರ, ನನ್ನನ್ನ ಭಿಕ್ಷಕಳನ್ನಾಗಿ ಮಾಡು. ನಾ ಅಕಸ್ಮಾತ್ ಭಿಕ್ಷಾ ಬಿಡಕ್ ಹೋಗ್ತೇನೆ, ಆ ಭಿಕ್ಷಾ ಬಿಡಕ್ ಹೋದಾಗ ಏನೋ ಅವ ತಪ್ಪಿ ಭಿಕ್ಷಾ ಬಿಡಕ್ ಬರ್ತಾನಲ್ಲ, ಆ ಭಿಕ್ಷಾ ಬಿಡಕ್ ಬಂದವ್ರ ಮನಸ್ಸಿನಾಗ ಭಿಕ್ಷಾ ಬೇಡದಂಗ ನೀಡ್ದಂಗ ಮಾಡಂತ.
ಅಂದ್ರೆ ಭಕ್ತಿ ರಹಸ್ಯ ಹೆಂಗೈತೆ ಅಂದ್ರ ಭಕ್ತಿ ರಹಸ್ಯಕ್ಕ ಲೌಕಿಕ ರಹಸ್ಯಕ್ಕ ಬಾಳ ಅಂತರ ಅದ. ಹೆಂಗ ಅಂತರ ಅದ ಅಂತ ಕೇಳಿದ್ರ, ಒಂದ್ ಕಾಯಿ ಐತ್ರಿ, ಒಂದು ಮಾವಿನಕಾಯಿ ಐತಿ. ಆ ಮಾವಿನಕಾಯಿ ಒಳಗ ಹಣ್ಣಾದಾಗ ಬಣ್ಣ ಬರ್ತತ್ತು, ಮ್ಯಾಗ ಬಣ್ಣದಾಗ ಒಳಗ ಹಣ್ಣ ಕಟ್ಟಿದ್ರಿ ನೀವು. ಆ ಮಾವಿನಕಾಯಿ ಏನು ಕಾಯಿ ಐತಲ್ಲ, ಒಳಗ ಹೆಂಗ ಹಣ್ಣ ಆಕತಿ, ಅದ ಮ್ಯಾಗ ಬಣ್ಣ ಬರ್ತದ ಅಂತ ಏನಿಲ್ಲಂತೀರಿ. ಮೊದಲ್ ಮ್ಯಾಗ ಬಣ್ಣ ಬಂದ್ ಒಳಗ ಹಣ್ಣ ಆಕತಿರ್ತೀರಿ. ಇಲ್ಲ, ಒಳಗೆ ಯಾವಾಗ ಹಣ್ಣ ಆಕತಿ ಅವಾಗ ಮ್ಯಾಗ ಅದು ಬಣ್ಣ ಏನ್ ಚಂದ ಹಣ್ಣಾಗ್ಯದಪ್ಪ, ಅದು ಏನು ಬಣ್ಣ ಐತಿ ಅಂತೇವಲ್ಲ, ಹಂಗ ನಿಮ್ಮ ಒಳಗ ಹಣ್ಣಾದಾಗ ಮ್ಯಾಗ ವರ್ಣನೆ ಒಳ್ಳೇದು ಬರ್ತೈತಿ. ನೀವು ಒಳಗ ಶುದ್ಧ ಆಗಿಲ್ಲ, ಮ್ಯಾಗ ಜನಕ್ಕೆ ಲೌಕಿಕ ಬಾಳ ಚಂದ ಕಾಣ್ತೀರಿ, ಬಾಳ ಚಂದ ಮಾತಾಡ್ತೀರಿ, ಒಳಗ ಹಣ್ಣಾಗಿಲ್ಲ, ಮ್ಯಾಗ ಬಂದ ಏನ್ ಮಾಡ್ತೈತಿ, ಅದು ಜೀವನ ವ್ಯರ್ಥ ಆಗ್ತದ. ಅದು ಹಣ್ಣ ಒಳಗ ಹಣ್ಣಾದಾಗ ಮ್ಯಾಗ ಹೆಂಗ ಬಣ್ಣ ಬಂತಲ್ಲ, ಯಾರೋ ತಾಯಿ ವರ್ಣನೆ ಮಾಡ್ರಿ, ತಾಯಿ ಮಹಿಮೆಯನ್ನ ಕೇಳ್ರಿ, ಯಾವ ಭಗವಂತನ ಚಿಂತನೆಯೊಳಗ ದೇವನೊಬ್ಬ ನಾಮ ಹಲವು ಯಾವ ಗೀತಾ ಕೇಳಿದ್ರು ಕೂಡ ಆ ತಾಯಿ ಹೇಳ್ತಾಳ, ನಾನ್ ಜಗತ್ ಮಾತೆ ಇರ್ತೀನಿ, ನಾ ಜಗತ್ ಮಾತೆ ಇರೋದ್ರಿಂದ ನನ್ನ ಭಕ್ತರನ್ನ ನಾ ಸಂರಕ್ಷಣೆ ಮಾಡ್ಕೊಂತೇನೆ. ಅದು ಹೆಂಗಿದ್ರೆ ಸಂರಕ್ಷಣೆ ಮಾಡ್ಕೊಂತಾನೆ ಅಂತಾಳ್ರಿ, ಒಳಗ ಹಣ್ಣಾಗಿರ್ಬೇಕು. ನೀ ಡಮ್ಮಾಚಾರಕ್ಕೆ ಬರ್ತೀವಲ್ಲ, ಯಾರು ನೋಡ್ಲಂತ ಉದ್ರ ಕಡೆ ಬೆಳಗ್ಗೆ ಉಪಯೋಗಿಲ್ಲ, ಯಾರು ನೋಡ್ಲಂತ ಹಣ್ಣು ಕಾಯಿ ತಂದ್ರು ಉಪಯೋಗಿಲ್ಲ. ಹಣ್ಣು ಕಾಯಿಯರು ಎಲ್ಲಿಂದ ತಂದಿದೆ, ಏನ್ ನೀ ಮಾಡಿದೆ? ಹಣ್ಣು ಕಾಯಿ ಒಂದು ತೆಂಗಿನ ಗಿಡದೊಳಗ ಒಂದು ತೋಟದ ತೆಂಗಿನ ಗಿಡದ ತೋಟ, ಆ ತೆಂಗಿನ ಗಿಡದ ತೋಟದೊಳಗ ಎಲ್ಲಾ ಕಾಯಿ ಆಗ್ಯಾವ, ಒಂದು ಬಡ್ಡ ಗಿಡ ನಿಂತೈತಿ. ಆ ಕಾಯಿ ಆಗಿದ ಗಿಡದೊಳಗಿಂದ ಒಂದು ಹೂ ಹರ್ಕೊಂಡ ಒಂದು ತೆಂಗಿನ ಗಿಡಕ್ಕೆ ಕಾಯಿ ಮಾಡಿಸಲ್ಲ ನೋಡೋಣ, ಆಗ್ತದೆ. ಎಲ್ಲಾ ದೇವರ ಸೃಷ್ಟಿ ಇದು. ಒಂದ್ ಹಣ್ಣು ಕಾಯಿ ಆದ್ರೂ ಏನಾಗಬೇಕಂದ್ರೆ ಎಲ್ಲಾ ನಿಂದೈತಂತ ತಾಯಿ ಮುಂದೆ ಇಡ್ಬೇಕಂತ. ಆದ್ರೆ ತಾಯಿ ಅಂತಾರ, ನಮ್ದು ಐತಿ ಅನ್ನೋದು ನಿಮ್ಗೆ ಗೊತ್ತಾಗೈತ ಅಂದಲ್ಲ, ನೀವ್ ಒಳಗ ಹಣ್ಣಾಗಿ ಭಕ್ತ ಅಂತ ಜಗತ್ ಮಾತಾಡ್ತಾರೆ. ಇಂಥ ಒಳಗ ಹಣ್ಣದವರನ್ನ ನಾ ಹೆಂಗ ಕಾಪಾಡ್ತೇನೆ ಅಂತ ಕೇಳ್ಕೊಂಡು ಬಂದಾಗ ಜಗತ್ ಮಾತೆ ನಾ ಹೆಂಗ ಕಾಪಾಡ್ತೇನೆ ಅಂತ ಕೇಳಿದ್ರ, ಒಂದು ಬಿಸಿ ಕಲ್ಲದ, ಆ ಬಿಸಿ ಕಲ್ಲ ಎದರ ಆಶೀರ್ವಾದ ತಿರುತಕ್ಕದ, ಒಂದ್ರೊಳಗೆ ಮೇಕ ಐತಿದ, ಆ ಮೇಕದ ವಿವಾದ ನಾವ್ ಎಷ್ಟು ತಿರುಗಿದ್ರು ಅದು ತಾಕತ್ ಹಿಡಿತೀವಿ, ಹೌದಲ್ಲ? ಮತ್ತೆ ತಾಕತ್ ಹಿಡಿತೈತಿ ಅಂದ್ರೆ ಏನಂತಾರ, 84 ಲಕ್ಷ ಜೀವರಾಶಿ ಒಳಗ ನಾವ್ ಎಷ್ಟು ತಿರುಗಿದ್ರು ಕೂಡ ಚಕ್ರದೊಳಗೆ ಸಿಕ್ಕೊಳ್ಳೋರಾಗಲ್ಲ. 84 ಲಕ್ಷ ಜೀವರಾಶಿ ಒಳಗ ನುಚ್ಚ ನೂರು ಆಗೋದೇ ನಾವು ನೀವಲ್ಲ. ಮತ್ತೆ ನುಚ್ಚ ನೂರು ಆಗ್ತೇವೆ ಅಂದ್ರ ದೇವಿ ಮಾತ್ನೆ ಕೇಳಿದಂತ ಪುಣ್ಯಾತ್ಮ ಹೇಳ್ತಾನ, ಆ ಬಿಸಿ ಕಲ್ಲ ಒಳಗ ಜ್ವಾಳವನ್ನ ತಿರುಗಿಸಿದಾಗ ಅಳಾಕತ್ತಾರೆ, ಅಳಾಕ ಪ್ರಾರಂಭ ಮಾಡಿದ. ನಾವು ಸೇವಾ ತಾಯಿ ಸೇವಾ ಮಾಡಿದ್ರು, ಗೀತೆ ಓದಿದ್ರು, ಏನ್ ಮಾಡಿದ್ರು ಭವಚಕ್ರದೊಳಗೆ ಸಿಕ್ಕೊಳ್ಳೋದಿಲ್ಲ, ನುಚ್ಚು ನೂರು ಆಗೋದ ಅಂತ ಕಣ್ಣೀರು ತೆಗೆದ. ಅವಳ ತಾಯಿ ಪ್ರತ್ಯಕ್ಷ ಆಗ್ತಾಳ. ಏನಂತ ಅಂತಾಳ ತಾಯಿ, ನೋಡಪ್ಪ ಈ ಭವಚಕ್ರದೊಳಗೆ ಎಲ್ಲರೂ ಸಿಕ್ಕೋದು ಖರೆ ಅದ, ಇಲ್ಲಂತಲ್ಲ. ಏನ್ ಕಾಳ ಹಾಕಿ ನೀ ಬಿಸಾಕಿತ್ತಿಲ್ಲ, ಆ ಕಾಳೆ ಮ್ಯಾಗಿನ ತಪಾರತಿ ಮ್ಯಾಗ ಎಬ್ಬಿಸುವಂತಾಳ್ರಿ. ಜಗತ್ ಮಾತೆ ಹೇಳ್ತಾಳ, ಮ್ಯಾಗಿನ ತಪಾರತಿಯನ್ನು ಮ್ಯಾಲ ಎಬ್ಬಿಸಿದಾಗ ಆ ಮೇಕ ಹೇಳ್ತಿಲ್ಲ ಎಷ್ಟು ತಾಳಿದ್ರು, ನೀವೆಷ್ಟೋ ಜ್ವಾಳ ಬಿಸಿರ್ಬೋದು, ಅದ್ರಂತೆ ಕಾಳು ಉಳ್ದ ಬಿಟ್ಟಿರ್ತಾವ. ಎಷ್ಟನ ಒಂದು ಬಗ್ಸಿ ಕಾಳು ಎಷ್ಟಾರೆ ಉಳ್ದ ಬಿಟ್ಟಿರ್ತಾವ, ಉಳಿತಾವಲ್ಲ. ಅವಾಗ ತಾಯಿ ಜಗತ್ ಮಾತೆ ಹೇಳ್ತಾಳ, ಇದು ಭವಚಕ್ರ 84 ಲಕ್ಷ ಹೇಳಿಯದಲ್ಲ, ಅದು ನನ್ನೆಲ್ಲ ಹುಳಿಯಾಗುತ್ತಿರತಕ್ಕಂತ ಹೇಳಿದ್ರಕಿ ತಾಯಿ ಜಗತ್ ಮಾತೆ. ಒಂದು ಬಿಸಿ ಕಾಲ ಮೇಕಿಂದ ಹೇಳಿ ತಿರುಗತಲ್ಲ, ರಂಗ್ ಹೊಡಿತೈತಲ್ಲ, 84 ಲಕ್ಷ ಜೀವರಾಶಿ ನನ್ನ ಹುಳಿಯಾದ ತಿರುಗೋದೈತೆ ಅಂತ ಹೇಳ್ತಾಳೆ ಜಗತ್ ಮಾತೆ. ನನ್ನ ಹುಳಿಯಾದ ತಿರುಗೋದೈತಿ. ಮತ್ತೆ ಯಾರ ಒಳಗ ಮಾಯಿನ ಹಣ್ಣಾದಂಗೆ ನೀವು ಒಳಗೆ ಯಾರು ಹಣ್ಣಾಗಿರಲ್ಲ, ನೀ ಹಣ್ಣಾದವ್ರ ನೀ ಹೆಂಗ ಕಾಪಾಡ್ತೀನಿ ಅಂತ ಕೇಳಿದ್ರ, ಆ ಮೇಕನಂತೆ ಹೆಂಗ ಕಾಳು ಇದ್ವಲ್ಲ ಇದ್ವಿಲ್ಲ, ಎಷ್ಟು ತಿರುಗಿದ್ರು ಅದ್ರಂತೆ ನೆಟ್ಟಲ್ಲ ಕಾಳು ಉಳಿದಿರ್ತಾವ. ಹೆಂಗ ಉಳಿದಾವಲ್ಲ, ನಿಮ್ಮ ನನ್ನ ಶ್ರೇಷ್ಠ ಭಕ್ತರನ್ನ ನಿಮ್ಮ ಹೆಂಗ ಉಳಿಸ್ತೇನೆ ಅಂದ್ರ ನನ್ನ ಮೈಗೆ ಅಂತ ಉಳಿಸ್ತೀನಿ. ನಾನು ಒಂದು ಜಗತ್ತಿಗೆ ಮೇಕಿದ್ದಂಗ
ಒಂದು ಬಿಸಿಕಲ್ ಹೆಂಗ್ ಬೇಕದ ಹಂಗ ಈ ಜಗತ್ತಿಗೆ ನಾನು ಒಂದು ಮೇಟಿ ಇದ್ದಂಗ ಹಂತಿ ಅಂತ ಹೊಡೆದ್ರು ನನ್ನ ಗಟ್ಟಿ ನಿರ್ಧಾರದ ನನ್ನ ನಿಷ್ಠಾಭಕ್ತರು ಒಳಗ್ ಹಣ್ಣಾದವರನ್ನ ನಾನು ಈ ಭವಚಕ್ರದೊಳಗ ನೂರು ಕಡೆ ಮಾಡಿ ಹೊಡೆದಿಲ್ಲ ಅವರನ್ನ ನನ್ನ ಒಳಗೆ ಲೀನ್ ಮಾಡ್ಕೊಂಡು ಬಿಡ್ತೇನೆ ಅಂತ ಜಗತ್ಮಾತೆ ಜಗತ್ ಜನನಿ ಅಂತ ಅಂದ್ರ ಈ ಭವಚಕ್ರದೊಳಗ ಈ ಭವಬಂಧನದೊಳಗ ದಾಟಬೇಕಾದ್ರೆ ಬಹಳ ಕಠಿಣ ಅದ. ಯಾಕಂದ್ರ ಸಂಸಾರ ಇದು ಸಂಸಾರ ನೀವು ಸರಳ ಮಾಡ್ಕೊಳಕ್ಕೂ ಬರ್ತೈತಿ, ಅದನ್ನ ಜಡ ಮಾಡ್ಕೊಳಕ್ಕೂ ಬರ್ತೈತಿ. ತಾಯಿ ಕಡೆ ನೀವು ಮನಸ್ಸು ಕೊಟ್ಟಿದ್ರ ಸಂಸಾರದೊಳಗೆ ಏನಾದ್ರು ತಡಿ ಬಂದ್ರು ಕೂಡ ನಿನ್ನ ಮನೆ ಒಳಗೆ ಏನು ಕಡಿಮೆ ಆದ್ರೂ ಕೂಡ ಅದನ್ನ ಕೊಡ್ಲಿಲ್ಲ ಅಂದ್ರ ನನಗೆ ತಾಯಿಯನ್ನ ಮಹಿಮಾ ಏನದ ಅಂತ ಕೇಳ್ತಾಳ ಜಗತ್ ಮಾತೆ ಕೇಳ್ತಾರೆ. ಅದಕ್ಕೆ ನಾವೇನ್ ಮಾಡೋದು, ಈ ತಾಯಿ ಮಹಿಮೆಯನ್ನ ಕೇಳಿ ನಿಮ್ಮ ಹಣ್ಣಾಗಿದ್ರ ನೋಡಿ, ಒಂದ್ ಹಣ್ಣು ಇತ್ತಂದ್ರ ಎಷ್ಟು ರುಚಿ ಇರ್ತಾರೆ, ಅದ ಕಾಯಿ ತಿಂದ್ರಿ ರುಚಿ ಬರ್ತದೆ ಬರೋದಿಲ್ಲ. ನೀವ್ ಯಾರಿಂದ ಬಾಯಿಂದ ವರ್ಣನೆ ಕೇಳಿ ಒಳಗ ಹಣ್ಣಾಗಿದ್ರ ಮಾತ್ರ ಆ ತಾಯಿ ರುಚಿ ಕೊಡ್ತಾಳ ಆ ವರ್ಣನೆ ಕೇಳಾಕ. ನಾವ್ ಕಲತಿಟ್ಟೆ ಮೇಲೆ ನಾವ್ ಹಣ್ಣಾಗಿರೋದು ನಾವ್ ಹೋದ್ರ ಸಾಧ್ಯವಿಲ್ಲ, ಅದು ಸಾಧ್ಯ ಬರೋದಲ್ಲ ಇಲ್ಲ. ಅದಕ್ಕೆ ಏನಂತ ತಾಯಿ ನನ್ನ ಮನಸ್ಸಿನಾಗ ಯಾವ ಇಟ್ಕೊಂಡಾನ ಇವನೊಳಗ ನಾನ್ ಆಗ್ತೇನೆ, ನನ್ನೊಳಗ ಆಗ್ತಾನ ಜಗತ್ ಮಾಡ್ತಿರ್ತಾಳ ಜಗತ್ ಸೇರಿ ಇರ್ತಾಳ. ಯಾವಾಗ ಅಕ್ಕ ಮಾದೇವಿ ಏನಂತ ಹೇಳ್ತಾರ ಇಲ್ಲ ಅಂದ್ರ ನನ್ನ ಭಿಕ್ಷಕನನ್ನಾಗಿ ಮಾಡು, ನನಗ ಅಕಸ್ಮಾತಾಗಿ ಭಿಕ್ಷಾ ನೀಡಾಕ ದಯಾಮಯದಿಂದ ಬಂದ್ರ ಅವ್ರು ಭಿಕ್ಷಾ ನೀಡದಂಗ ಮಾಡು ಅಂತ ಹೇಳ್ತಾರ. ಏನ್ರ ಸಿಕ್ಕ 100 ರೂಪಾಯಿ ಬಿದ್ದೈತೆ ಅಂದ್ರೆ ಬಿಟ್ಟು ಹೋಗಿ ಗಿರಾಕಿ ನಾವಲ್ಲ, ಅದ್ ಹೆಂಗಲ ಮಾಡಿ ತಗೊಂಡು ಹೋಗ್ಬೇಕಂತೇವಿ ಹೌದಾ. ಆದ್ರೆ ಏನಂತಾರ, ನನ್ನ ಭಿಕ್ಷಕನನ್ನಾಗಿ ಮಾಡು, ಅಕಸ್ಮಾತ್ ಆ ಭಿಕ್ಷಾ ಬೇಡಿದ್ರ ಆ ಭಿಕ್ಷಾ ಬೇಡ ಕೈಯಿಂದ ನನಗೆ ಭಿಕ್ಷಾ ಬೇಡದಂತೆ ಮಾಡಂತ. ಅವನಿಗೆ ದಯಾಮಯ ಧರ್ಮ ನಿಷ್ಠೆಗಂತ ಇದ್ದ. ಅಕಸ್ಮಾತ್ ದಾನ ಕೇಳಾಕ ನೋಡ್ರಿ ಇಲ್ಲಿ ಏನಂತಾರ, ನಿಮ್ಮ ಮನೆಯೊಳಗ ಯಾರೋ ನಿಮ್ಮ ಮುಂದ ದಾನ ಅಂತ ಕೇಳಾಕ್ ಬರ್ತಾರಲ್ಲ, ನೀವ್ ಅವ್ರಿಗೆ ಮುಂದ ನಡಿ ಅಂದ್ರ ಆ ಮನಿ ಸಸಾನ ಇದ್ದಂಗ ಅಂತ ತಿಳ್ಕೊಳ್ತಾರ ದೇವಿ ಮಾತಂದ್ರು ಹೇಳ್ತಾರ. ಮತ್ತೆ ಯಾರೋ ಬರ್ಲಿ ಇವತ್ತು ದಾನ ಧರ್ಮಕ್ಕ ಯಾರ ಕೈ ಎತ್ತಿ ನೀಡ್ತಾರ ಅವ್ರಿಗೆ ಸ್ವರ್ಗದೊಳಗ ವಾಸಿ ಇದ್ದಂಗ ಅಂತ ಹೇಳ್ತಾರ. ಅದೇ ದೇವರು ಕಾಣ್ತ ಹೇಳ್ತಾರೆ, ಯಾರೋ ಬರ್ಲಿ ಬೇಕಾದ ಬರ್ಲಿ ಇಲ್ಲ ಅಂತ ಕಳಿಸ್ಬೇಡ್ರಿ ಅಂತಾರೆ. ನೀವು ಕಳಿಸಿದ್ದ ಕರೆ ಅಂತಂದ್ರೆ ಈ ಸಂಸ್ಕಾರ ನೆಟ್ಟಗೆ ಇಲ್ಲ ಅಂತಾರೆ. ಈ ಸಂಸ್ಕಾರಗಳು ನೆಟ್ಟಗೆ ಇರ್ಬೇಕಾದ್ರೆ ನಮ್ಗೆ ಏನ್ ಮಾಡ್ಬೇಕ್ರಿ, ದೇವಿ ಮುಂದೆ ಏನಂತ ಕೇಳಿದ್ರಿ ನಾವು, ಜಗನ್ಮಾತೆ ಜಗತ್ ಜನನಿ ನಮ್ಗೆ ಒಳ್ಳೆ ಬುದ್ಧಿ ಕೊಡುವ ಅಂತ ಕೇಳ್ಬೇಕಂತ. ಇಷ್ಟು ದಿನ 4ನೇ ದಿನ ಬಂದಿರಿ, ಯಾರು ಕೇಳಿದ್ರಿ ನಾವ್ ಕೈ ಎತ್ತಿರಿ ನೋಡು, ನಮ್ಗೆ ಒಳ್ಳೆ ಬುದ್ಧಿ ಕೊಡ್ರಿ ಅಂತೇಳಿ. ನಾವ್ ಒಳ್ಳೆಯವರಾದ ಹೇಳ್ತೀರಿ ನೀವು ಹೌದಿಲ್ಲ, ಆದ್ರೆ ನಮ್ಗೆ ಒಳ್ಳೆ ಬುದ್ಧಿ ಕೇಳೋದಿಲ್ಲ. ತಾಯಿ ಹೇಳ್ತಾರ, ನೀ ಎಷ್ಟು ಒಳ್ಳೆಯವನಿದ್ರು, ನೀ ಎಷ್ಟು ಭಕ್ತಿ ಪರಿವರ್ತನೆ ಮಾಡ್ಕೊಂಡವಿದ್ರು, ನೀ ದೇವಿ ಭಕ್ತನಿದ್ರು, ಯಾವ ಚಿಂತನೆಗಳು ನೀ ಮಾಡಿದ್ರು ಕೂಡ ನನ್ ತಪ್ಪ ತಡೆಯ ನನಗೆ ಕ್ಷಮ ಮಾಡೋ, ನನಗೆ ಒಳ್ಳೆ ಬುದ್ಧಿ ನೀವು ಕೊಡಂತ ಕೇಳಿದ್ದೆ ಇದ್ರ ತಾಯಿ ಕಣ್ಣಾಗ ನೀರು ಬಿಡ್ತಾರ. ತಾಯಿ ಕಣ್ಣಾಗ ನೀರು ಬಿಡ್ತಾರ. ನನ್ನ ಶ್ರೇಷ್ಠ ಭಕ್ತ ಏನು ತಪ್ಪು ಮಾಡಿಲ್ಲ, ತಪ್ಪು ಮಾಡ್ಲಾರ್ದು ನನಗೆ ಒಳ್ಳೆ ಬುದ್ಧಿ ಕೊಡಂತಾನ, ನನಗೆ ಕೆಟ್ಟ ಬುದ್ಧಿ ತೆಗಿ ಅಂತಾನ, ಏನೋ ತಪ್ಪು ತಡಿ ಮಾಡಿದ್ರು ಕ್ಷಮ ಮಾಡಂತಾನ. ಇವ್ ಏನೇ ತಪ್ಪು ಮಾಡಿಲ್ಲ ಆದ್ರೂ ಕೇಳ್ತಾನಂದ್ರ ಇವ ಹಣ್ಣಾಗ ಮನುಷ್ಯನು, ಇವ್ ಸಾಮಾನ್ಯದವನಲ್ಲ. ಇಂಥವ್ರು ಎಲ್ಲಿಟ್ಕೊಂತೇನೆ ಅಂತ ಕೇಳಿದ್ರ ನನ್ನ ಶಿಖರದ ಮ್ಯಾಲಿಟ್ಕೊಂತೇನೆ ಅಂತ ಜಗತ್ ಮಾತಾ ಹೇಳ್ತಾರೆ. ಅದಕ್ಕೆ ಮನುಷ್ಯರಾಗಿ ಉಳಿಬೇಕಾದ್ರೆ ನಾವು ಮನುಷ್ಯರಾಗಿ ಬದುಕರಿ ಅಂತಾರ. ಮತ್ ನಾವು ಮನುಷ್ಯರಲ್ಲ ಅಂತೀರ, ನಾವೆಲ್ಲ ಮನುಷ್ಯರೇ. ನಮಗೆ ನಿಮಗೆ ಮನುಷ್ಯನ ಹವಾತಾಕದ, ಇನ್ನೂ ಮನುಷ್ಯರಾಗಿಲ್ಲ. ಮನುಷ್ಯರಾಗ್ಬೇಕಾದ್ರ ಬಹಳ ಕಠಿಣ ಅಂತ ಹೇಳ್ತಾನ. ಏನ್ ಹೇಳ್ತೀರಿ ಹಂಗಾರಂದ್ರ ನೋಡ್ರಿ, ಸಿದ್ಧಾರೂಢಪ್ಪನ ಬಿಜಾಪುರದೊಳಗ ಕಟ್ಟಿ ಹೊಡ್ಯಾಕತ್ತಿದ್ದ ಶ್ರೀಮಂತ. ಬಿಜಾಪುರದೊಳಗ ಕಟ್ಟಿ ಹೊಡ್ಯಾಕತ್ತಿದ್ದ, ಬರೀ ನೀವು ಮಾತಾಡಿದ್ರೆ ಬಿಡ್ತಾನೆ ಅಂತ ಶ್ರೀಮಂತ. ಇವ್ ಸಿದ್ಧಾರೂಢಪ್ಪ ಮಾತಾಡ್ಲಿಲ್ಲ, ಅವ್ನು ಹೊಡಿದು ಬಿಡ್ಲಿಲ್ಲ, ಬೆಳತನ ಹೊಡೆದಂತ. ಬೆಳಗ್ಗೆಬ್ಬ ದಯಾಗುಣದ ಮನುಷ್ಯ ಬಂದಂತ. ಏನಪ್ಪಾ ಇವ ದಯಾಮೂರ್ತಿ, ಇವ ಕರುಣಾಸಾಗರ ಮೂರ್ತಿ, ಇವನ್ ಯಾಕೆ ಹೊಡೆಯಾಕತ್ತೀರೋ ಅಂತೇಳಿ ಅಳಾಕತ್ತಂತ್ರಿ. ಒಬ್ಬ ದಯಾಗುಣದ ಮನುಷ್ಯ ಇಲ್ಲ, ಇವನ್ ಯಾಕೆ ಹೊಡೆಯಾಕತ್ತೀರ ಅಂದ್ರ ಬರೀ ಮಾತಾಡಿದ್ರೆ ಬಿಡ್ತೇವೆ, ಮಾತಾಡಬಲ್ಲ.
ಅವಾಗ ಆ ಸರ್ಕಾರಕ್ಕೆ ಕೈ ಮುಗಿದಿರಪ್ಪ, ಇದು ಸಣ್ಣ ಮೂರ್ತಿ ಅಲ್ಲ, ಇದು ಶಂಕರ ಮೂರ್ತಿ, ಇದು ಸಾಮಾನ್ಯ ಮೂರ್ತಿ ಅಲ್ಲ, ಪಾರ್ವತಿ ಗಂಡ ಶಿವ ಮೂರ್ತಿ, ಇವ್ ಇಂತ ದೇವದ ಮೂರ್ತಿ ಅದಾನ, ಇವ್ ಮ್ಯಾಲ ಹೊಡಿಬ್ಯಾಡ್ರಿ, ಬಿಚ್ಚಿರಪ್ಪ ಅಂತ ಕೈ ಮುಗಿದ ಬಿಚ್ಚಿ ಅವನ್ನ ಹೊರಗೆ ಕರ್ಕೊಂಡು ಹೋದ. ಆ ಶ್ರೀಮಂತರ ಮನೆಯಿಂದ ಬಿಜಾಪುರದೊಳಗ ಹೊರಗೆ ಕರ್ಕೊಂಡು ಹೋದ. ಅವಾಗ ಸಿದ್ಧಾರೂಢ ಅಂದಂತಾವ, ಏನಪ್ಪಾ ಪುಣ್ಯಾತ್ಮ, ನೀ ಬರೇ ಬಂದ್ರೆ ಮಾತಾಡಿದ್ರೆ ನೀನು ಹೊಡಿತಿದ್ದಿಲ್ಲ ಶ್ರೀಮಂತರ, ನೀ ಯಾಕೆ ಮಾತಾಡ್ಲಿಲ್ಲ ಅಂತ ಕೇಳಿದ್ರು. ಯಾರನ್ನ? ಸಿದ್ಧಾರೂಢಪ್ಪನ ಕೇಳಿದ್ರಂತ. ಸಿದ್ಧಾರೂಢಪ್ಪ ಏನಂದಾರೆ, ಅಲ್ಲೋ ಅವ್ರು ಕೂಡ ನಾವು ಮಾತಾಡಕ ಅವ್ರೇನು ಮನುಷ್ಯರೇನು ಅಂತ. ಅವ್ರೇನು ಮನುಷ್ಯರೇನು, ಅವ್ರು ಕೂಡ ಮಾತಾಡಕ ಅವೆಲ್ಲ ಮೃಗ ಇದ್ದಂಗ, ನೀನು ಕೂಡ ನಾವು ಮಾತಾಡತ್ತೇನೆ. ಯಾಕೆ ಮಾತಾಡತ್ತೇನೆ? ನೀ ದಯಾ ಗುಣದ ಮನುಷ್ಯ ಆಗಿ ಅಂತ ನೀನು ಕೂಡ ಮಾತಾಡತ್ತೇನೆ. ಅಂದ್ರೆ ಎಂತ ದಯಾಮಯ ಇರ್ಬೇಕಂದ್ರ ಇಲ್ಲೇನಂತಾರ, ದಯಾಮಯ ಧರ್ಮ ಇವ್ ಯಾರಲ್ಲಿ ಇಲ್ಲ, ಇವನ ಕನಸು ಮನಸ್ಸಿನಾಗ ನಾ ಬರೋದಿಲ್ಲ ಅಂತ ಜಗತ್ ಮಾತು ಹೇಳ್ತಾಳ. ಮನುಷ್ಯನಿಗೆ ದಯಾಮಯ ಬೇಕು, ಧರ್ಮದ ನಿಧಿ ಆಗಿರಬೇಕು. ಈ ಧರ್ಮದ ನಿಧಿ ಆಗಿ ಹಿಡಿತಾನ, ನೀನು ಬಿಟ್ಟು ನಾ ದೂರ ಇಲ್ಲ ಅಂತ ಜಗತ್ ಮಾತೆ ಜಗತ್ತಿನ ಹೇಳ್ತಾಳ. ಯಾವಾಗ ಸಿದ್ಧಾರೂಢ ಬಂದ, ಏಪ ನಿನ್ನಂತ ದಯಾಗುಣದ ಮನುಷ್ಯರಿದ್ರ ನಿಮಗ್ ಕೂಡ ಹಗಲಿ ರಾತ್ರಿ ಮಾತಾಡಿದ್ರು ನನಗ್ ಬೇಜಾರಾಗೋದಿಲ್ಲ. ಯಪ್ಪ ಅವ್ನ ಕೂಡ ಒಂದು ಮಾತಾಡಿ ಬಿಡ್ಲಿಲ್ಲೋ, ಯಾಕಪ್ಪ ಒಂದು ಮಾತಾಡಿದ್ರು ಬಿಟ್ಟು ಬಿಡ್ತಿದ್ರಲ್ಲ ಅಂದಂತ. ಅಪ್ಪ ಸಿದ್ಧಾರೂಢಪ್ಪ ಅಂದಂತ, ನನ್ನ ಹುಟ್ಟಿಸಿದವನ ನನ್ನ ಹೊಡ್ಯಾಕ್ ಹಚ್ಚಿದ ಮ್ಯಾಲ ಬೀಡನ್ನಕ್ಕ ನಾ ಯಾರ ಅಂದಂತ ಸಿದ್ಧಾರೂಢಪ್ಪ. ಹಂಗೋದ್ರೆ ನಾವು ಅಂದ ಪಾರಾಗಿರ್ಲಿಂತ್ರ ಸಂತರ ಅಂತೀರಿ. ಅಂದ್ರ ಇಲ್ಲಿ ಏನ್ ಬಿಟ್ಟು ಬರ್ಬೇಕು? ಮೊದಲು ಸಿಟ್ಟು ಬಿಟ್ಟು ಬರ್ಬೇಕು. ನಾವು ಸಿಟ್ಟು ಎಲ್ಲಿಂತನ ಬಿಟ್ಟು ಬರೋದಿಲ್ಲ, ಕಾಮ ಕ್ರೋಧ ಎಲ್ಲಿಂತನ ಹತ್ತುಟಿಗೆ ಹಿಡಿಯೋದಿಲ್ಲ, ಅಲ್ಲಿಂತನ ನಾವು ಮನುಷ್ಯರ ಪ್ರಜ್ಞಕ ಬರೋದಿನೇ ಇಲ್ಲ. ನಾವು ಮನುಷ್ಯರಾಗಬೇಕಾದ್ರ, ನಮಗ ಮನುಷ್ಯತ್ವ ಬರಬೇಕಾದ್ರ ನಮ್ಮಲ್ಲಿ ಏನಿರ್ಬೇಕು? ಧರ್ಮದ ನಿಧಿ ಆಗಿರಬೇಕು. ಯಾರ ದೃಷ್ಟಿಕಾಗ್ಲಿ ದೇವ್ರಿಗೆ ಏನ್ ಬೇಡ್ಕೊಳ್ಬೇಕು? ಅವ್ರಿಗೆ ಕೆಟ್ಟದ್ದು ಮಾಡ ಅಂತ ಬೇಡ್ಕೊಳ್ಬಾರ್ದು. ನೀವ್ ಎಚ್ಚರಿಸಿಕೊಳ್ಬೇಕಾದ್ರ ಏನಂತ ಬೇಡ್ಕೊಳ್ಬೇಕು? ಪರಮಾತ್ಮ, ಏ ಪಾಂಡುರಂಗ, ಏ ಜಗತ್ ಮಾತೆ, ಅವ್ರಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ಕೇಳ್ಬೇಕಂತ. ನಾವ್ ಒಳ್ಳೆ ಬುದ್ಧಿ ಕೊಡು ಅಂತ ಕೇಳಿದ ಕರೆಯಿದ್ರ ಪರಮಾತ್ಮನ ಕಣ್ಣ ಕಣ್ಣೀರ್ ಬರ್ತಾವಂತ. ಎಷ್ಟು ಕಾಯಿದವ್ರಿಗೂ ನೀವು ಒಳ್ಳೆ ಬುದ್ಧಿ ಕೊಡಂತಿ ಅಂದ್ರ ನಿನ್ನಂತ ನಾನು ಅಲ್ಲೇ ಅಂತ ಪರಮಾತ್ಮ. ನೀವು ನಾನು ನೀನ ಅಂತ ಹೇಳ್ತಾನಂತ ಪರಮಾತ್ಮ. ಜಗನ್ಮಾತ ಹೇಳ್ತಾ ಇದ್ದಾಳ. ಅದಕ್ಕೆ ನಮ್ಮಲ್ಲಿ ಏನಿರ್ಬೇಕು? ಕೆಟ್ಟ ಬುದ್ಧಿ ಬರಬಾರ್ದು. ಯಾರೋ ನಮ್ಮನ್ನ ಕಾಡ್ಲಿ, ಕಾಡೋರು ಹೆಚ್ಚು ಅಥವಾ ಕಾಡಿಸ್ಕೊಳ್ಳೋರು ಹೆಚ್ಚು ಅಂತೀರಿ ನೀವು. ಎಷ್ಟು ಕಾಡಿದ್ರು ಕೂಡ ಏನಂತಾರ, ಎಡಕ ಕಾಡೋರು ಇರ್ಲಿ, ಬಲಕ ಕಾಡೋರು ಇರ್ಲಿ, ಮುಂದೆ ನಿಂದಕ್ರಿರ್ಲಿ, ಏನಂತಾರಲಿ, ತಾಯಿ ಹಿಂದೆ ನಿನ್ನ ಆಶೀರ್ವಾದ ಇದ್ರೆ ಸಾಕು, ಯಾರೋ ಏನೋ ಕಾಡ್ಲಿ, ಇದು ನನ್ನ ಕಣ್ಣಾಗ ಹಾಕ್ಬೇಡ ಅಂತಲ್ಲ ಮಾಡುವ ಭಕ್ತ. ಅದಕ್ಕೆ ಏನಂತಾರ, ಸಿದ್ಧಾರೂಢ ಏನಂದ, ನನ್ನ ಬಡಿಲಿ ಬೇಕಾದ ಶಿಕ್ಷೆ ಕೊಡ್ಲಿ. ಏನ್ ಮಾಡಿದ್ರು ಸಿದ್ಧಾರೂಢಪ್ಪನ ಹುಬ್ಬಳ್ಳಿ ಒಳಗ ಇವನು ಕಲಾಸ್ ಮಾಡ್ಬಿಡ್ಬೇಕಂತ ಕಾಡಿದ್ರು ಸಿದ್ಧಾರೂಢಪ್ಪನ. ಕೊಲೆನ ಮಾಡ್ಬಿಡ್ಬೇಕು ಅನ್ನೋ ಪರಿಸ್ಥಿತಿ ಕಾಡಿದ್ರು. ಒಬ್ಬ ಪುಣ್ಯಾತ್ಮ 3 ದಿನ ಇಬ್ರು ಕೂಡಿ ಹಾಲ ಬಾಯಿಗೆ ಹೋಗೋದ್ರಂತ. 3 ದಿನ ಸಿದ್ಧಾರೂಢಪ್ಪ ಅಲ್ಲೇ ಇದ್ರು. ಸಿದ್ಧಾರೂಢಪ್ಪ ಅಲ್ಲೇ ಇದ್ರು ಪುಣ್ಯಾತ್ಮರೇ. ಸಿದ್ಧಾರೂಢಪ್ಪ 3ನೇ ದಿನಕ್ಕೆ ಯಾವಾಗ ಕಂಡು ಹಿಡಿದು ತಕೊಂಡು ಬಂದ. ಸಿದ್ಧಾರೂಢಪ್ಪ ಕುಡಕ ಇಡಬಾರ್ದ ಮ್ಯಾಗೆ ತಲೆ ಮ್ಯಾಗಿಟ್ಟ ಸಿದ್ಧಾರೂಢಪ್ಪನಿಗೆ. ಏನಾದ್ರು ಸಿದ್ಧಾರೂಢಪ್ಪನಿಗೆ, ಹೇ ನಾನು ಸೆರೆ ಕೊಡಿದವನು, ನೀನು ತಲೆ ಮೇಲೆ ಇಟ್ಟೇನೆ, ಅವ ಬಿದ್ದು ನೀನು ಹೊಡಿತೀನಿ ಅಂದ. ಸಿದ್ಧಾರೂಢಪ್ಪ ಹೆಂಗ್ ಮುಟ್ಟಿದ್ರ. ಎಂತ ದಯಾಮಯ ನಿಧಿ ಅವರು, ಇಂಥ ಧರ್ಮದ ನಿಧಿ ಅಂತವ್ರು. ಇಂಥವ್ರನ್ನ ಬಿಟ್ಟಿಲ್ಲ. ನಮಗ್ ನೀವು ಸ್ವಲ್ಪ ಕಾಡಿದ್ರ ಏನ್ರಿ ಭೂಮಿ ಮ್ಯಾಗ ಇರ್ಲಾರ್ದಂತ ಬಂದಿರುತ್ತೆ. ಸಿದ್ಧಾರೂಢಪ್ಪರ ಕಾಡಿದ ವಿಷಯದೊಳಗ 1 ನಿಮಿಷ ನಮಗ ದುಃಖ ಬಂದ್ರೆ ಭೂಮಿ ಮೇಲೆ ಇರೋದಿಲ್ಲ, ಭೂಮಿ ಮೇಲೆ ಇರೋಂಗಿಲ್ಲ. ನಾವ ಇಂತಷ್ಟು ಕಾಡಿದ್ರು ಏನಂದ ಸಿದ್ಧಾರೂಢಪ್ಪ, ಏನಂದ, ನನ್ನ ಬಡಿಲಿ ಬೇಕಾದ ಶಿಕ್ಷೆ ಕೊಡ್ಲಿ, ತಾಳ್ಮೆಯನ್ನು ಬುದ್ಧಿ ಕೊಡಿ ಶಂಕರ ಅಂದಂತ. ತಾಳ್ಮೆಯನ್ನು ಬುದ್ಧಿ ಕೊಡಿ ಸಾಕು, ತಾಳ್ಕೊಂತ ತಾಕತ್ತು ಕೂಡ ಸಾಕು. ಇಷ್ಟ ನನಗ್ ಕೊಡ, ಅವ್ರ ಮ್ಯಾಲ ಶ್ರಾಪ ಅಂದ್ರೂ ಕೊಡಿಸ್ಬೇಡ ಅನ್ನೋದು. ಅವಾಗ ಸಿದ್ಧಾರೂಢ ಒಂದ್ ಮಾತು ಹೇಳಿದ್ರ ಪುಣ್ಯಾತ್ಮರು, ಸಿದ್ಧಾರೂಢಪ್ಪ ನಿನ್ನ ಅಕಸ್ಮಾತ್ ಆಗಿ ನೀನ್ ಇಷ್ಟು ಹೊಡೆದಾರ, ಇಷ್ಟು ನೋವು ಕೊಟ್ಟಾರ,
ಅವ್ರ ಕಡೆ ಬರೀ ನೀವು ಕಣ್ಣನ್ನು ಎದುರು ಮಾಡಿದ್ರ ಅವ್ರು ಸುಟ್ಟು ಹೋಗ್ತಾರಲ್ಲ ಅಂತ ಕೇಳಿದ್ರು. ಯಾರನ್ನ? ಸಿದ್ಧಾರ್ಥನ ಕೇಳಿದ್ರಂತ. ಸಿದ್ಧಾರ್ಥ ಏನಂದಾರಿ? ಅಲ್ಲೋ, ನನ್ನ ಕಣ್ಣಾಗ ನಾನ ಬಡ ಚುಚ್ಕೊಳಕ್ ಆಗ್ತದೇನೋ ಅಂತ ಕೇಳಿದ. ಅದು ನನ್ನ ಕಣ್ಣಾಗ ನಾನ ಬಡ ಚುಚ್ಕೊಂಡ್ರೆ ಏನಾಗ್ತೈತಿ? ಅವ್ರಿಗೆ ನಾವ್ ಯಾವಾಗ ಅಂತ ನೋಡಬಾರ್ದ, ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ಸಾಧನೆ ಹಿಡಿಬೇಕಂತ ಹೇಳಿದ್ರಂತ ಸಿದ್ಧಾರ್ಥರು. ನಮಗ್ ಬರ್ಬೋದ್ರೆ ಬುದ್ಧಿ, ಈ ಬುದ್ಧಿ ಬರಬೇಕಾದ್ರೆ ಬಹಳ ಕಠಿಣದ. ಅಂದ್ರೆ ಈ ತ್ಯಾಗತೆ ಎಂದಿಗೂ ಬರೋದಿಲ್ಲ. ನೋಡಿ, ನೀವೇನ್ ಮಾಡ್ಬೇಕಾದ್ರೂ ನಿಮ್ ಸಿದ್ಧತೆಗಳೇನಿರ್ಬೇಕು? ಜಗತ್ತ ಪರೋಪಕಾರಿ ಅಂತ ಇರ್ಬೇಕು. ನೋಡಿ, ಎಮ್ಮೆ ಕಸ ತಿಂದ ಹಾಲು ಕೊಡ್ತೈತಿ. ನಾವು ಹಾಲು ಕುಡಿದ ಮಂದಿ ನೋಡಲಾರ್ದ ಕೆಲಸ ನಾವು ಮಾಡ್ತೀವಿ. ಅದು ಕಸ ತಿಂದ ಅದು ಮುಂದೆ ಏನ್ ಮಾಡ್ತೈತಿ? ಹಾಲನ್ನ ಕೊಡ್ತದ. ನಾವು ಅದೇ ಹಾಲನ್ನ ಕುಡ್ದ ಆ ವಾಸನೆ ತಾಳಾದ ಹೋಗ್ಬೇಕು, ನಾವ್ ಇದನ್ನ ಕೊಡ್ತೀವಿ. ಅಂದ್ರೆ ಪರೋಪಕಾರಿ ಅದ ಈ ಜನ್ಮ. ಅದಕ್ಕೆ ಈ ಪರೋಪಕಾರದಿಂದ ಜನ್ಮ ಎತ್ತಿನ ಮ್ಯಾಲ ಇಲ್ಲೇನಂತಾರ? ಒಳ್ಳೆ ಸುವಾಸನೆ. ಅವ್ರೊಬ್ಬರಂತೇಳಿ ಕುಂದ್ರ ಏನಪ್ಪಾ, ಅವನಲ್ಲೇ ಬ್ರಹ್ಮ ಮೂರ್ತಿ ಅದಾನ, ಅವನಲ್ಲಿ ಸುವಾಸನೆ ಎಷ್ಟು ಒಳ್ಳೇದದ, ಅವನ ಮಾತು ಕೇಳಿದ್ರೆ ಸಾಕಂತ. ಅದಕ್ಕೆ ಬಸವಣ್ಣ ಏನಂದ್ರು? ನುಡಿದರೆ ಮುತ್ತಿನ ಹಾರದಂತಿರಬೇಕು. ಅವನ ಬಾಯಿನ ಮಾತು ಕೇಳಿದ್ರ ಕಣ್ಣೀರು ಬರಬೇಕು, ದಯಾಮಯ ಪ್ರಾರಂಭ ಆಗ್ಬೇಕು. ಇಂಥ ಬುದ್ಧಿ ಇದ್ದಿದ್ದ ಕರೆ ಇದ್ರ ಏನಂತ? ತಾಯಿ, ನೀನು ಬಿಟ್ಟ ನಾ ಎಂದೂ ಬರೋದಿಲ್ಲೋ ಅಂತ ಕೇಳ್ತಾಳ. ನೀನ್ ಬಿಟ್ಟ ನಾ ಎಲ್ಲಿ ನೀನ್ ಅಗಲುವುದಿಲ್ಲ ಅಂತ ಜಗದ್ಮಾತೆ ಜಗಜ್ಜನನಿ ಹೇಳ್ತಾಳ. ಅದಕ್ಕೆ ನಾವು ಮನುಷ್ಯನಾಗ್ಬೇಕಾದ್ರ ಏನ್ ಮಾಡ್ಬೇಕು? ತಾಳ್ಮೆ ಅನ್ನುವ ಯಜ್ಞೆ ಹಿಡಿದಿರಬೇಕು. ಕಾಡ್ಲೆ ಬೇಕಾದ ಮಠ ಕಾಡ್ಲೆ. ನಮ್ಮ ಹಠ ಒಳ್ಳೇದಿದ್ರ, ನಮ್ಮ ಧರ್ಮ ನಿಶ್ಚಿತ ಇದ್ದಿದ್ದ ದೇವ್ರೇನಂತಾನ? ಜಗತ್ತು ಒತ್ತಟಿಗಾಗ್ಲಿ ನೀವ್ ನಾಳೆ ನನ್ನ ಒಂದು ತಿಳ್ಕೊಂತಾನ. ನನ್ನ ಯಾರು ನಂಬ್ಯಾರ ಅವನ ಮುಂದೆ ಅವನ ಸಲಾಮ್ ಹೊಡೆಯಕ ಹಚ್ಚಾಡ್ತೇನೆ ಅಂತ ಜಗದ್ಮಾತೆ ಜಗಜ್ಜನನಿ ಹೇಳ್ತಾರೆ ಮಾತಾಡ್ತಾರೆ. ಅದಕ್ಕೆ ನಾವೇನ್ ಮಾಡೋದು? ಜಗತ್ತೊಳಗ ಜನರು ನಂಬ್ರಿ ಅಂತ ಮಾಡಬೇಡ್ರಿ, ಜನರ ಇವ್ ಒಳ್ಳೆಯವನಂತ ಅನ್ಲಿ ಅಂತ ಮಾಡಬೇಡ್ರಿ. ದೇವ್ರ ನಂಬಬೇಕಷ್ಟ. ದೇವ್ರ ನಂಬಿದ್ರೆ ಸಾಕು, ಜಗತ್ತ ನಂಬದಂಗದ. ಜಗತ್ ಹಿಡ್ಕೊಂಡ ಇರ್ತದ. ತಾಯಿ ಏನಂತಾಳ? ಜಗತ್ತು ನಾನ, ಜಗತ್ತ ಜನರು ನನ್ನವರು. ನೀನ್ ನನ್ನ ನಂಬಿದ ಮ್ಯಾಲ ನಿನ್ ಬಿಟ್ಟ ಈ ಜಗತ್ತಿನಲ್ಲಿ ಏನ್ ದೊಡ್ಡದಿಲ್ಲ. ನಿನ್ನ ಕಾಪಾಡ್ತೇನೆ, ನಿನ್ಗೆ ಆಶೀರ್ವಾದ ಮಾಡ್ತೇನೆ ಅಂತ ಜಗನ್ಮಾತೆ ಜಗಜ್ಜನನಿ ಹೇಳ್ಕೊಳ್ಬೇಕಾಗ್ತದೆ. ಅಕ್ಕ ಏನಂತ ಅರ್ಥ ಮಾಡೀವಿ? ನನ್ನ ಬಡವರನ್ನಾಗಿ ಮಾಡು, ನನ್ನ ಭಿಕ್ಷಕರನ್ನಾಗಿ ಮಾಡು. ಮುಂದೇನಂತಾಳ್ರಿ? ನನಗ ಭಿಕ್ಷಾ ಬೇಡಾಕ್ ಬಂದ್ರು ಭಿಕ್ಷಾ ನೀಡ್ದಂಗ ಮಾಡು. ಅಕಸ್ಮಾತ್ ದಯಾಮಯ ಗುಣ ಬಂದ್ರ ಅವ್ ಭಿಕ್ಷಾ ನೀಡಾಕ ನನ್ನ ಕೈ ಒಳಗ ಅನ್ನ ನೀಡಾಕ ಬಂದ್ರ ಅದು ನನ್ನ ಕೈ ಒಳಗ ಬಿಲ್ಲದಂತೆ ಮಾಡು ಅಂತ. ಏನಂತಾರ? ನನ್ನ ಕೈ ಒಳಗ ಬಿಲ್ಲದಂತೆ ಮಾಡು. ನನ್ನ ಕೈ ಒಳಗ ಅಕಸ್ಮಾತ್ ತಪ್ಪಿ ತೆಳಗ ಬಿತ್ತು ಅದನ್ನ ನಾ ತಗೊಂಡ್ಬೇಕು. ಹಸುವಿನ ಒಳಗ ನಾ ಹಸಿವು ಆಗಿ ನಿಂತಾಗ ಅದು ನನ್ನ ಕೈ ಒಳಗಿಂದ ತಪ್ಪಿ ಬಿದ್ದೈತಿ, ಅದನ್ನ ನಾ ತಗೋಬೇಕು ಅನ್ನೋ ಹೊಡೆದ ಅಂದ್ರೆ ಏನ್ ಮಾಡು? ನಾಯಿ ತಗೊಂಡು ಹೋಗುವಂತೆ ಮಾಡ ಅಂತ ಅರ್ಥ ಮಾಡಿವಿ. ನಮ್ಮ ಭಕ್ತಿ ಪರಿವರ್ತನಕ್ಕ ನಾವಿರುವುದಕ್ಕ ಹೆಂಗೈತಿ ವಿಚಾರ ಮಾಡ್ರಿ. ಅದಕ್ಕೆ ಏನಂತಾರ? ವೇದ ಮಾತಾಡೋದು ಬಹಳ ಸುಲಭದ, ವೇದದ ತಕ್ಕ ನಡೆದ ಬಹಳ ಕಠಿಣದ. ರೂಪಾಯಿದೊಳಗ 10 ಪೈಸಾರ ನೀವ್ ಹೇಳ್ದಂಗ ನಡಿತೇನೆ ಅಂದ್ರ ವೇದ ಮಾಡು, ತಾಯಿ ಆಶೀರ್ವಾದ ಇರ್ತದ. ಹೇಳೋದು ಇಲ್ಲಿ ಬ್ಯಾರೆ, ಅಲ್ಲಿ ಮಾಡೋದು ಬ್ಯಾರೆ ಅಂದ್ರ ನಿನಗೆ ಯಾರು ಆಶೀರ್ವಾದ ಇರುವುದಿಲ್ಲ, ಪರಮಾತ್ಮನ ಆಕರ್ಷಣೆ ಎಂದು ಆಗುದಿಲ್ಲ ಅಂತಾರ. ಏನಾಗ್ರಿ ಅಕ್ಕ? ನಾಯಿ ತಗೊಂಡ ಹೋಗುವಂತೆ ಮಾಡು. ಯಾವಾಗ ಅದು ಬಿಡು ಹೊಡೆದ ನಾಯಿನ ತಗೊಂಡು ಹೋತು ಯಾರಿಗೆ ಕರುಣೆ ಆತು? ಶಂಕರ ಪರಮಾತ್ಮ ಅಕ್ಕನ ಮುಂದ, ಮಾದೇವಿ ಅಕ್ಕನ ಮುಂದ ಕಣ್ಣೀರ್ ತೆಗೆದಾಕತ್ತ. ಕಣ್ಣೀರ್ ತೆಗೆದು ಕಣ್ಣೀರ್ ತೆಗೆದಾಕ ಪ್ರದಕ್ಷಿಣ ಆದನಂತ. ಏನಕ್ಕ? ಯಾರಕ್ಕ ಅಂದ್ರೆ ನೀವನ್ರಿ ಮಾದೇವಕ್ಕ ಅಂತೇಳಿ. ಶಂಕರ ಪರಮಾತ್ಮನ ಅಕ್ಕ ಅಂದ, ಮಾದೇವಿಗೆ ಅಕ್ಕ ಅಂದ. ಅಕ್ಕ ಅಂದ್ರೆ ಏನು? ದೊಡ್ಡ ಪದ ಅಕ್ಕ. ಅದು ಅಕ್ಕ ಅಂದ. ಯಾವಾಗ ಅಕ್ಕ ಅಂತ ಅಂದ? ಯಾಕವ್ವ ಹಿಂಗ್ಯಾಕ ನೀ ಬೇಡ್ಕೊಂಡಿ ಅಂತ ಕೇಳಿದ್ರ. ಏನಂದ್ರೆ ಅಕ್ಕ ಮಾದೇವಿ? ನೋಡಪ್ಪ,
ನಾ ಯಾಕೆ ಬೇಡ್ಕೊಂಡೆ ಅಂತ ಕೇಳಿದ್ರ ನನ್ನ ಕೈ ಒಳಗೆ ಅನ್ನ ಬೀಳದಂತೆ ಮಾಡು, ಅದನ್ನ ನೆಲಕ್ಕೆ ಬೀಳುವಂತೆ ಮಾಡು, ಅದನ್ನ ನೆಲಕ್ಕೆ ಬೀಳಬಾರ್ದ ನಾಯಿ ತಗೊಂಡ್ ಹೋಗಂತ ಯಾಕೆ ಮಾಡೀನಿ ಗೊತ್ತಾ? ನಿನ್ನ ಕಣ್ಣಾಗ ಎದ್ರ ಸಲುವಾಗಿ ಕಣ್ಣೀರು ಬಂದು ನೀ ಯಾವಾಗ ನನಗೆ ಪ್ರತ್ಯಕ್ಷ ಆಗ್ತಿದ್ದಿ. ಸುಖ ಇದ್ರಿ ಎಂದು ಪರಮಾತ್ಮ ಬೆಟ್ಟ ಹಾಕೋದಿಲ್ಲ. ಯಾವನಿಗೆ ದುಃಖ ಬರ್ತತಿ ಪರಮಾತ್ಮನ ಕಡೆ ನೆನಪಿಗೆ ಬರ್ತತಿ. ಬಾಳ ದೊಡ್ಡ ಶ್ರೀಮಂತ ಅದ ತಿಳ್ಕೊರು. ಅವ್ನಿಗೆ ದುಃಖ ಬಂತಂದ್ರ ದೇವ್ರ ಎಲ್ಲದಾನಪ್ಪ ಬರ್ತತಿ ನೋಡ್ರಿ ಬಾಳೊಳಗ. ಅದಕ್ಕೆ ಇಲ್ಲಿ ಏನಂತಾರ, ದುಃಖ ಬಂದಾಗ ದೇವ್ರಂದ್ರಿ, ಸುಖ ಬಂದ್ರು ದೇವ್ರಂದ್ರಿ, ದುಃಖ ಬಂದ್ರು ದೇವ್ರಂದ್ರಿ. ಏನಂತಾರ ದೇವ್ರು? ಜಗತ್ನೊಳಗ ಭೂಮಿ ಅಂತ ಹತ್ತವ್ರು ಕೋಟಿ, ಹೆಣ್ಣಂತ ಹತ್ತವ್ರು ಕೋಟಿ, ಹೊನ್ನಂತ ಹತ್ತವ್ರು ಕೋಟಿ, ಬಂಗಾರ ಸಂಪತ್ತು ಅಂದವ್ರು ಕೋಟಿ, ನನಗಾಗಿ ಹತ್ತವ್ರು ನೀವ್ಯಾರಿದ್ದೀರಿ ಅಂತ ಕೇಳ್ತಾರ ಜಗತ್ ಮಾತೆ ಜಗತ್ತಿನ. ನನಗಾಗಿ ಹತ್ತವ್ರು ಯಾರದಾರಲ್ಲ ಅವ್ರು ನನ್ನೊಳಗ ಲೀನ ಆಗ್ತಾರ ಅಂತ ಜಗತ್ ಮಾತೆ ಜಗತ್ತಿನ ಹೇಳ್ತಾರ ಪುಣ್ಯಾತ್ಮರಿ. ಯಾವಾಗ ಅರ್ಥ ಮಾಡಿವಿ ಅಂದ್ರು, ಅಪ್ಪ ಪರಮಾತ್ಮ ಶಂಕರ ಭಗವಾನ ನೀ ಹೆಂಗ ಪ್ರತ್ಯಕ್ಷ ಆದಿ ಅಂದ್ರ ನಾವಿನ್ನೆಲ್ಲ ಕೇಳಿದಕ್ ನೀ ಪ್ರತ್ಯಕ್ಷ ಆದಿ, ನನಗೆ ಸುಖ ಕೊಡಂದಿದ್ರೆ ನೀ ಪ್ರತ್ಯಕ್ಷ ಆಗ್ತಿದ್ದೀರ ಅಂತ ಕೇಳಿದ್ರು. ಅವಾಗ ಅಕ್ಕ ನಿನ್ನಂತವಳು ಜಗತ್ತಿನೊಳಗ ಪ್ರಖ್ಯಾತ ಗೊತ್ತು, ನೀನು ಜಗತ್ತಿನೊಳಗ ಕ್ರಾಂತಿ ಆಗ್ಬೋದು ಅಂತ ಕೇಳಿದ್ರು. ಕೇಳ ಯಾರ? ಬಸವ ಪರಮಾತ್ಮ ಹೇಳಿದ, ನೀನು ಜಗತ್ತಿನೊಳಗ ಅಕ್ಕ ಅನ್ನೋ ಪದ ಕ್ರಾಂತಿ ಆಗ್ಬೋದು. ಅಕ್ಕ ಅಂತ ನೀನು ಎಂತವ್ರು ಸಾಧು ಸಂತರು ಶರಣರು ಮಾತ್ಮರು ಎಂತವ್ರು ಬಂದ್ರ ಅಕ್ಕ ಅಂತ ನಿನಗೆ ಅನ್ಬೇಕ, ಇದು ಖ್ಯಾತ ಆಗ್ಬೋದು ಅಂತ ಶಂಕರ ಭಗವಾನ್ ಹೇಳಿದ ಅಕ್ಕ ಮಹಾದೇವಿಗೆ. ಇವತ್ತೇನು ಹೇಳ್ತ ಅಕ್ಕ ಮಹಾದೇವಿದ್ರು? ಅಕ್ಕ ಅನ್ನೋ ಪದ ಜಗತ್ತಿನೊಳಗೆ ಮುಸಿಗಾಗಿತ್ತು. ಅದಕ್ಕೆ ನಮ್ಮಲ್ಲಿ ಯಾವ ಪದ ಇರಬೇಕಂದ್ರೆ, ನಮ್ಮಲ್ಲಿ ಒಳ್ಳೆ ಸ್ಥಿತಿ ಬರಬೇಕಾದ್ರ ತಾಯಿ ನಾನ್ ಯಾರೆಲ್ಲ ನೀನಂತ ನಾವು ತಿಳ್ಕೊಂಡಿದ್ರ ಕರೆ ಇದ್ರ ತಾಯಿ ಏನಂತಾಳ, ನಿನ್ನ ಮನೆಯೊಳಗ ಹಕ್ಕಿ ಒಳಗ ನೀ ಎಲ್ಲಿ ಕುಂತ್ರು ಆ ಜಗದಾಗ ನಾ ಇರ್ತೇನೆ. ನೀ ಏನ್ ಮಾಡ್ತೀಯಲ್ಲ ಅದನ್ನ ಬಂಗಾರನ್ನು ಮಾಡ್ತೇನೆ, ಅದನ್ನ ಚಿನ್ನವನ್ನು ಮಾಡ್ತೇನೆ. ಮತ್ತ ನಾ ಒಳ್ಳೆಯವನದೇನೆ, ನಾವ್ ಬಾಳ ಶಾಲೆ ಅಂತ ತಿಳ್ಕೊಂತೀಯಲ್ಲ, ಇಂಥವ್ರಲ್ಲಿ ಏನಂತಾರ, ಒಳ್ಳೆ ಬುದ್ಧಿ ಇದ್ರ ಮಣ್ಣು ಹಿಡಿದ್ರು ಚಿನ್ನ ಆಗ್ತದ, ಕೆಟ್ಟ ಬುದ್ಧಿ ಇದ್ರ ಚಿನ್ನ ಹಿಡಿದ್ರು ಮಣ್ಣು ಮಾಡ್ತೇನೆ ಅಂತ ಜಗತ್ ಮಾತೆ ಹೇಳ್ತಾಳ ಈ ಮಾತನ್ನ. ಅದಕ್ಕೆ ನಮ್ಗೆ ಒಳ್ಳೇದಾಗ್ಬೇಕಾದ್ರೆ ಏನ್ ಮಾಡ್ಬೇಕು? ಇಲ್ಲಿ ಬಿಡ್ರಿ, ನಮಗೆ ಒಳ್ಳೇದಾಗಲಂತ ಬಂದಿಲ್ಲ, ದೇವಿ ಚರಿತ್ರೆ ಕೇಳಕ್ ಬಂದಿರಲಿಲ್ಲ, ದೇವ್ರಿಗೆ ಒಳ್ಳೇದಾಗಲಂತ ಬಂದಿಲ್ಲ. ಯಾರಿಗೆ ಬಂದೇವ್ ನಾವು ನೀವು ಎಲ್ಲಾರು ಯಾರ ಸಲುವಾಗಿ ಬಂದೇವಿ? ಇಲ್ಲ ಲಚ್ಚಪ್ಪನ ಸಲುವಾಗಿ ಬಂದೇವ್ ಅಂತೀರಿ, ಲಕ್ಷ್ಮಣ ಸಲುವಾಗಿ ಬಂದೇವ್ರಿ ಅಂತೇನ? ಇಲ್ಲ, ನಮ್ಮ ಸಲುವಾಗಿ ಬಂದವ್ರದೇ ನಾವ್ ನೀವು, ಆದ್ರೆ ಇನ್ನೊಬ್ಬರ ಸಲುವಾಗಿ ಬಂದವ್ರು ನಾವಿಲ್ಲ. ಆದ್ರೆ ದೇವಿ ಏನಂತಾಳ, ಪರೋಪಕಾರ ಜಗತ್ತಿನೊಳಗ ಜನರಿಗೆ ಎಲ್ಲರಿಗೂ ಒಳ್ಳೇದಾಗಲಂತ ನೀವು ಬಂದಿದ್ದ ಕರೆ ಇದ್ರ ನೀವು ನಮ್ಮ ಸ್ವರೂಪ ನೋಡುತ್ತ ಜಗತ್ ಮಾತೆ ಅಂತ ನೀವು ನಮ್ಮ ಸ್ವರೂಪ ಆಗ್ತೀರಿ. ನಿಮ್ ಸಲುವಾಗಿ ಕೇಳಿದ್ರ ಅದು ಉಪಯೋಗ ಇಲ್ಲ. ಅದಕ್ಕೆ ಯಾರ ಸಲುವಾಗಿ ಕೇಳಬೇಕು? ಜಗತ್ತಿನ ಸಲುವಾಗಿ ಕೇಳಬೇಕು, ಜಗತ್ತಿನ ಉಪಕಾರ ಸಲುವಾಗಿ ಕೇಳಬೇಕು. ಹಿಂಗ ಕೇಳಿದ್ದ ಕರೆ ಇದ್ರ ತಾಯಿ ಏನಂತಾಳ, ನೀ ಯಾರಿಗೆ ಉಪಕಾರ ಮಾಡ್ತೀರಿ, ನೀ ಯಾರ ಕಣ್ಣೀರು ಒರೆಸ್ತೀರಿ, ನಿನಗ್ ಉಪಕಾರ ನಾನ್ ಮಾಡ್ತೇನೆ, ನಿನ್ನ ಕಣ್ಣೀರ ನಾನ್ ಒರೆಸ್ತೇನೆ ಅಂತ ಜಗತ್ ಮಾತೆ ಜನನೇ ಹೇಳ್ತಾ ಇದ್ದಾರೆ. ಅದಕ್ಕೆ ಅರ್ಥ ಅನ್ನೋ ಪದ ಇಟ್ಕೊಂಡು ಇಲ್ಲಿ 8ನೇ ಅಧ್ಯಾಯದೊಳಗ ಎಲ್ಲ ಹೋಗ್ಬಿಟ್ರಿ ಅಂದ್ರ ಹೆಂಗ್ರಿ ಅಂತಂದ್ರ ಎತ್ತಾಳ ರುಚಿ ಹೋಗ್ತದೆ, ಹೋಗ್ಬಿಡ್ತೈತ್ರಿ. ಆ ತಾಯಿ ಮೇಲೆ ಏನ್ ನೋಡ್ತಾ ಗೊತ್ತಾಗೋದಿಲ್ಲ. ಇಲ್ಲೇ ಮಹಿಷಾಸುರ ಏನು ಕುಡಿದ ಬಂದ? ಮಧು ಕುಡಿದು ಬಂದ ಅಂದಾಗ ಏನ್ ಕುಡಿದು ಬಂದವ? ಸಿಂಧಿ ಸೇರೆಯನ್ನು ಕುಡಿದು ಬಂದ. ಸಿಂಧಿ ಸೇರೆಯನ್ನು ಅಂದಿಲ್ಲ ಏನಂತಾರ, ಮನುಷ್ಯ ವೇದ ನುಡಿಯ ಬಾಯಿಲೆ ನರಕ ಬೆಳೆಸಬಾರದು. ಸೇರೆ ಕುಡಿದರೆ ಕುಡಿಯಬೇಕು, ಅದು ಹೆಂಗಿರ್ಬೇಕು? ಕುಡ್ದವ್ರ ಕುಡಿಲಿದ್ರು ಕುಡ್ದವ್ರ ಹಂಗಿರ್ಬೇಕು. ಇವ್ರು ಕುಡಿಲೇನ ಕುಡ್ದವ್ರ ಹಂಗಿದ್ರ ಇಲ್ಲ. ಇಲ್ಲೇನಂತಾರಂದ್ರ ಸೇರೆ ಕುಡಿಯದೆ ನಿಶೆ ಆಗಿರಬೇಕು. ಅಂದ್ರ ಯಾವ ನಿಶೆ ಆಗಿರಬೇಕು? ತಾಯಿಯ ಮೈ ಮೇಲೆ ಸಲುವಾಗಿ, ತಾಯಿಯ ವರ್ಣನೆ ಸಲುವಾಗಿ, ತಾಯಿಯ ವರ್ಣನೆ ನಿಶೆ ಆಗಿರಬೇಕು. ನನ್ನ ವರ್ಣನೆ ಯಾರಿಗೆ ನಿಶೆ ಆಗೈತಿ ಈ ಭೂಮಿ ಮೇಲ, ಇಂಥ ಭಕ್ತರು ಇನ್ನೊಬ್ರು ಹುಟ್ಟೋದಿಲ್ಲ ಅಂತ ತಾಯಿ ಜಗನ್ಮಾತೆ ಹೇಳ್ತಾಳೆ ಈ ಮಾತನ್ನ. ಪುಣ್ಯಾತ್ಮರೇ, ಯಾವಾಗ ಮಹಿಷಾಸುರ ಸೇರ ಸಿಂಧಿಯನ್ನ ಕುಡಿದು ಬಂದು ಯಾವಾಗ ತಾಯಿ ಹಿಂಬಾಲ ಕಡದಾಟ ಚಲವಾತು,
ನೋಡ್ರಿ, ತಾಯಿಯ ತಲೆ ಮ್ಯಾಲ ಬಡಿ ಹಾಕೋದ, ತಾಯಿಯಿಂದ ಏನೋ ಪ್ರಯತ್ನ ಮಾಡ್ಬೇಕಂತ ಮಹಿಷಾಸುರ ಹೋದ. ಯಾಕ ಅಲ್ರಿ, ನಾವು ಕುಡಿಲಾರ್ದೆ ಮಾತಾಡೋರ್ ಮಾತ ನಂಬೋರಿಲ್ಲ, ಕುಡ್ದವ್ರ ಮಾತ ನಂಬ್ತಾರ, ನಂಬಾಕ ಸಾಧ್ಯನೇ ಇಲ್ಲ. ಅದಕ್ಕೆ ಮನುಷ್ಯ ಜನ್ಮ ಸಿಕ್ಕಿದ್ದ ಇದ ಒಮ್ಮೆ. ಹಾಲು ಕುಡಿಯೋದ್ರ ನಾ ಇಸಾನ ಕುಡಿತೇನೆ ಅಂದ ಅವ್ರಿಗೆ ಏನ್ ಹೇಳುದದ? ಹಾಲು ಕುಡಿದು ಬದುಕು ಅಂದ್ರ ನಾ ಇಸಾನ ಕುಡಿತಾನ ಅನ್ನೋರು ಬಹಳ ಮಂದಿ ಜನ ಅದಾರ ಭೂಮಿಗಳ. ಅದಕ್ಕ ಹಾಲು ಕುಡ್ದಾಗ ಯಾವಾಗ ತಾಕತ್ತೆ, ಯಾವಾಗ ಗೊತ್ತಿಲ್ರಿ. ಶರೀರ ಕುಡಿತ ಅಂದ್ರೆ ಒಬ್ಬ ಕುಡಕ್ ಬರ್ಲಿಬೇಕಾರ ನಮ್ದೆಲ್ಲ ಬಂಧ ಮಾಡ್ತಾನ. ಅಂದ್ರ ಸುಳ್ಳು ಅನ್ನೋ ಪದ ಅಂತ ತಕ್ಷಣದ ಈ ಕಲಿಯೋದ್ರೊಳಗ, ಅಸತ್ಯ ಅನ್ನೋದು ಅಷ್ಟು ತಕ್ಷಣ ಅದ. ಸತ್ಯ ನಂಬಿಲ್ಲ, ಸತ್ಯ ನಂಬೋರು ಎಲ್ಲೇ ಒಬ್ರ, ಅಸತ್ಯ ನಂಬೋರ ಎಷ್ಟೋ ಜನ ಅದಾರ. ಅದಕ್ಕೆ ಮಹಿಷಾಸುರ ಏನ್ ಮಾಡಿದ, ಶೇರ ಕುಡಿದು ಬಂದ ತಾಯಿ ಮೇಲೆ ಯುದ್ಧ ಮಾಡಾಕ ನಿಂತ. ಕುಡಿತಾನೇನ್ರಿ? ಈಗ ಒಬ್ಬ ಕುಡಕ ಚಲೋ ಇದ್ದವ್ರ ಆ ಕುಡಕ್ ಪೈಲ್ವಾನದಲ್ಪ, ಕುಡಿಲ್ಲವ ಹಂಗೆ ಸಾದಾ ಅದ. ಅವ್ಗ ಜಗಳ ಹಚ್ಚಿರಿ, ಅವಾಗ ಕುಸ್ತೈತಿ, ಯಾರು ಬಿಡ್ತಾರ? ಪೈಲ್ವಾನ ಇದ್ರು ತೆಳಗ್ ಬೀಳ್ಬೇಕಾಗೈತಿ. ಅವ್ನು ಮೊದಲೇ ನಿಲ್ಲಾಕ್ ಬರೋದಿಲ್ಲ ಅಲ್ರಿ, ಅವ್ರಿಗೆ ಮೊದಲೇ ನಿಲ್ಲಾಕ್ ಬರೋದಿಲ್ಲ. ಅದಕ್ಕೆ ಮನುಷ್ಯ ಏನ್ ಮಾಡ್ಬೇಕಂದ್ರ, ನಾ ಯಾವುದನ್ನ ನಿಶ್ಚಯ ಮಾಡಬೇಕು, ಯಾವುದನ್ನ ಬಳಸಬೇಕು, ಯಾವುದನ್ನ ಸ್ವೀಕಾರ ತಗೊಳ್ಬೇಕನ್ನೋದು ಮನುಷ್ಯನಿಗೆ ಪ್ರಜ್ಞೆ ಇರಬೇಕಂತ. ಇದು ಪ್ರಜ್ಞೆ ಇರಬೇಕು. ಯಾವಾಗ ಮಹಿಷಾಸುರ ಬಲಾಢ್ಯದಿಂದ ಸೆರೆಯನ್ನ ಕುಡಿದು ಆ ತಾಯಿಯನ್ನು ಕುಡಿದು ಬಂದು ಜೀವನ ತುಪ್ಪ ಸ್ವೀಕಾರ ಮಾಡಿ ಬಂದು, ಇವೇನು ಕುಡಿದ? ಇದೇನೋ ಒಂದು ಹೆಣ್ಣೆ, ಇದೊಂದು ಹೆಣ್ಣಸ, ಇದೇ ದೊಡ್ಡ ಬಂದ ಮಹಿಷಾಸುರ. ತಾಯಿ ಮಾಡಿದ್ರು ಸಿಕ್ಕಂತೆ ಹೊಡಿಲಾರಂಭಿಸಿದಳು. ತನ್ನ ತ್ರಿಶೂಲದಿಂದ ಅವನ ಬಟ್ಟೆಯನ್ನ ಬಗೆದು ಹಾಕಿದಳು. ಜಗನ್ಮಾತೆ ಮಹಿಷಾಸುರನ ಜಯ ಜಯ ನಮ ಪಾರ್ವತಿ ಶಿವಾರ. ಎಂಟನೇ ದೇವರಾಗ ಏನ್ ಹೇಳ್ಕೊಂಡು ಬಂದ್ರು? ಮಹಿಷಾಸುರನ ಮರ್ದನೆ ಆಯ್ತು. ಈ ಮಹಿಷಾಸುರ ಮರ್ದನೆ ಅಂದ್ರೇನು? ನಮ್ಮೊಳಗಿನ ಅಹಂಕಾರ ಮರ್ದನೆ ಮಾಡಿ ಅಂತಾರ. ಇವು ದೇವಿ ಚರಿತ್ರೆ ಅಂದ್ರ ದೇಹದ ಚರಿತ್ರೆ. ಇದು ದೇಹದೊಳಗಿರುವಂತಹ ವಸ್ತು. ನಮ್ಮೊಳಗಿರುವಂತಹ ವಸ್ತುಗಳನ್ನ ನೀವು ಕಂಟ್ರೋಲ್ ಒಳಗೆ ಇಟ್ಕೊಂಡು ಬಂದಿದ್ದೆ ಕರೆಗಿದ್ರ ಮತ್ತೆ ತೆಗೀರಿ ಅಂತಾರ. ತೆಗ್ಯಾಕ್ ಬರ್ತದ, ಕಂಟ್ರೋಲ್ ಮಾಡೋದು. ಈಗ ಒಂದು ಗಾಡಿ ಹೊಡೆದಿರ್ತಾರ, ಅವಾಗ ಗಾಡಿ ಹೊಡಿತೇನೆ ಅಂತ ಪಕ್ಕ ಬರ್ಬೇಕಂತ ಹೊಡ್ಯಾಕ್ ಹೋದ ಅಂತ ತಿಳ್ಕೊಳ್ಳಿ, ಸ್ಪೀಡ್ ಬಿಟ್ಟ ಅದೆಲ್ಲ ಹೊಡಿಲ್ಲ. ಹಂಗ ನೀವು ಕಂಟ್ರೋಲ್ ಒಳಗೆ ಇಟ್ಕೊಂಡಿದ್ದ ಕರೆಯಿದ್ರ ಇದ್ರ ತಗೊಂಡ ನಿನ್ನ ಆಶೀರ್ವಾದದಿಂದ, ತಾಯಿ ಮಹಿಳೆಯ ಆಶೀರ್ವಾದದಿಂದ ನಮ್ಮೊಳಗೆ ಕೆಟ್ಟ ಬುದ್ಧಿ ತೆಗಿಯಂತ ನೀವು ಕೈ ಮುಗಿದ್ಬಿಟ್ರೆ ಸಾಕು. ಇವೆಲ್ಲ ಏನ್ ಮಾಡ್ತಾವ? ಓಡಿ ಹೋಗ್ಬಿಡ್ತಾವ ನಮ್ಮನ್ನ ಬಿಟ್ಟ. ಅವಾಗ ತಾಯಿ ಏನ್ ಮಾಡ್ತಾಳ? ಏನಂತಾಳ ತಾಯಿ? ಇಂಥ ಭಕ್ತರಿದ್ರ ನಿಮ್ಮನ್ನ ನಾನ್ ಹುಡುಕ್ತೇನೆ, ನಮ್ಮನ್ನ ಹುಡುಕೋದು ಜರಬಸ್ತೇನೆ ಇಲ್ಲ ಅಂತ. ಇದಕ್ಕೆ ಮರಾಠಿ ಒಳಗ ಮಾತಾಡ್ತಾರ, ತಾಯಿച്ച ಬೈಸೋಣೆ ಕಾಯಕ ಚಿತ್ತ ಅವಳೇ ಆದಂತ ಆಳವಾವ. ನೀ ಎಲ್ಲರ ಕೂದ್ರು ಆ ತಾಯಿ ಮೇಲೆ ನಿನ್ನ ಮನಸ್ಸಿದ್ದಿದ್ದ ಕರೆಯುತ್ತಂದ್ರ ತಾಯಿನ ನಿನ್ನ ಮನೆಗೆ ಓಡಿ ಬರ್ತಾಳ. ಏಕನಾಥನ ಮನೆಯಾಗ 8 ದಿನ ದುಡಿದ ಕೃಷ್ಣ ಪರಮಾತ್ಮ 12 ವರ್ಷ ಇದ್ದ. ಒಂದು ದಿನ ಅಲ್ಲ, 2 ದಿನ ಅಲ್ಲ, 12 ವರ್ಷ ಇದ್ದ. 12 ವರ್ಷ ಇರ್ಬೇಕಾದ್ರ ಅವ ಎಂತ ಮಾತು ನಡೀತ ವಿಚಾರ ಮಾಡೋದಿಲ್ಲ. ಮುಂದೆ 9ನೇ ಅಧ್ಯಾಯದೊಳಗ ಮುಂದೆ ಉಲ್ಲೇಖ ಮಾಡ್ಕೊಂಡು ತಿಳ್ತಾ ನನ್ನ ತೀರ್ಥಕ ವಿರಾಟ್ ಕೊಡ್ತಾ ಇದ್ದೆ. ಜಯ ಜಯ ನಮ ಪಾರ್ವತಿ ಶಿವಾರ. ಎಷ್ಟಾಗ್ತದೆ ನಿಮ್ ಟೈಮ್? 9 ಆಗೈತಿ. ಆಯ್ತು. ಬರಾಬರಿ ಆಗೈತಿ.